ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಕರ್ನಾಟಕದಲ್ಲಿ ಮೋದಿ ರಾಹುಲ್ ಗಾಂಧಿ ರಣಕಹಳೆ. ದೋಸ್ತಿ ಸರ್ಕಾರಕ್ಕೆ ಮೋದಿ ಟಾಂಗ್. ಐಟಿ ದಾಳಿ ವಿಚಾರದಲ್ಲಿ ನಾಯಕರಿಗೆ ತಿರುಗೇಟು. ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನಕ್ಕೆ 4 ದಿನ ಬಾಕಿ ಇರುವಂತೆ ಪ್ರಧಾನಿ ಮೋದಿ ಹಾಗೂ ರಾಹುಲ್ ಗಾಂಧಿ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಮೋದಿ ಮಂಗಳೂರು ಹಾಗೂ ಬೆಂಗಳೂರಲ್ಲಿ ರಣಕಹಳೆ ಊದಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ದೇವೇಗೌಡರ ಕುಟುಂಬದ ವಿರುದ್ಧ ಹರಿಹಾಯ್ದಿದ್ದಾರೆ ಮೋದಿ. ಹರ ಹರ ಮೋದಿ, ಹರ ಹರ ಮೋದಿ, ಹರ ಹರ ಮೋದಿ. ಇದು ಕರಾವಳಿಯಲ್ಲಿ ಇಳಿ ಸಂಜೆಯಲ್ಲಿ ಪ್ರಧಾನಿ ಮೋದಿ ಸೃಷ್ಟಿಸಿದ ಅಲೆ. ಲೋಕಸಭೆ ಪ್ರಚಾರದ ಅಂಗವಾಗಿ ಸಂಕಲ್ಪ ಯಾತ್ರೆಯಲ್ಲಿ ಮಾತನಾಡಿದ ಮೋದಿ, ಶ್ರೀಮಂತರಿಗೆ ಸಾಲ ಕೊಟ್ಟವರೇ ಕಾಂಗ್ರೆಸ್ಸಿಗರು, ಅವರಿಗೆ ಕಮಿಷನ್ ಸಿಕ್ಕಿರಬಹುದು, ಅದಕ್ಕೆ ಲೂಟಿಕೋರರನ್ನ ಸುಮ್ಮನೆ ಬಿಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮೋದಿ ಸರ್ಕಾರ ಶ್ರೀಮಂತರ ಪರ ಎಂಬ ರಾಹುಲ್ ಗಾಂಧಿ ಆರೋಪಕ್ಕೆ ತಿರುಗೇಟು ನೀಡಿದ್ರು. ಈಗ 3 ಹಿಡಿದು ತಂದಿದ್ದೇನೆ, ಉಳಿದ 3 ಬಿಡಲ್ಲ, ತಂದು ಜೈಲಿಗೆ ಹಾಕ್ತೀವಿ ಅಂದ್ರು. इन सब के नाम, इन सब चोरों के नाम मोदी 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 कैसे हैं? नीरव मोदी, ललित मोदी, नरेंद्र मोदी, और अभी थोड़ा ढूंढेंगे तो और बहुत सारे मोदी निकलेंगे. आपने देखा होगा 3 लोग तो जेलों में पड़े हैं. एक मिशेल मामा को ले आए हम, एक सक्सेना को ले आए, एक मिस्टर तलवार को ले आए. इनको पता चलना चाहिए 3 आए तो और भी आने वाले हैं. ಇನ್ನು ಕಾಂಗ್ರೆಸ್ ಹಾಗೂ ಜೆಡಿಎಸ್ನವರು ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ. ಅವರದ್ದು ವಂಶೋದಯ, ನಮ್ಮದು ಅಂತ್ಯೋದಯ ಅಂತ ದೇವೇಗೌಡ ಹಾಗೂ ರಾಹುಲ್ ಗಾಂಧಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರು. कांग्रेस, जेडीएस और उस जैसे अनेक दलों की प्रेरणा परिवारवाद है. उनका दर्शन वंशोदय है, हमारा दर्शन अंत्योदय है. हमारा अंत्योदय एक चाय वाले तक को प्रधानमंत्री बना देता है. ಇನ್ನು ಕರಾವಳಿಯಲ್ಲಿ ನಿಂತು ಮೀನುಗಾರರು, ರೈತರ ಜಪ ಮಾಡಿದ ಮೋದಿ ಪ್ರತ್ಯೇಕ ಮೀನುಗಾರಿಕಾ ಸಚಿವಾಲಯ ಮಾಡೋದಾಗಿ ಹೇಳಿದ್ರು. ಶಬರಿಮಲೆ ವಿಚಾರವಾಗಿ ಭಕ್ತರ ಭಾವನೆಗಳ ಜೊತೆ ಆಟ ಎಂದು ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಪದ್ಮಶ್ರೀ ಸಿಗುತ್ತೆ. ಚಪ್ಪಲಿ ಇಲ್ಲದ ಜನ ರಾಷ್ಟ್ರಪತಿ ಭವನ ತಲುಪಿದ್ರು. ಇದು ನನ್ನ ಭಾರತ ಅಂತ ಮೋದಿ ಹೇಳಿದ್ರು. तो हमारी नई सरकार, हम फैसला लेकर के बैठे हैं कि मछुआरों के लिए अलग मंत्रालय होगा, फिशरमैन की अलग मिनिस्ट्री होगी. सबरीमाला बोलने पर आप पर मुकदमा चलता है, जेल में ठूस दिया जाता है. ये आपका अपमान है कि नहीं है? क्या भगवान अयप्पा का नाम बोल सकते हैं कि नहीं बोल सकते हैं? क्या सबरीमाला के प्रति श्रद्धा रख सकते हैं कि नहीं रख सकते हैं? भारत के गौरव समान पद्मश्री जैसा सम्मान मिल सकता है. कर्नाटक के भी ऐसे लोगों को मिला है कि नहीं मिला है? राष्ट्रपति भवन में टूटे फूटे चप्पल पहने हुए किसी बुजुर्ग को जब मैं गर्व के साथ, यही मेरा सच्चा भारत. ಈ ನಡುವೆ ಬಾಲಾಕೋಟ್ ಮೇಲೆ ದಾಳಿ ನಡೆಸಿದ್ದಕ್ಕೆ ಸಾಕ್ಷ್ಯ ಕೇಳ್ತಾರೆ. ನಮ್ಮ ಸೈನಿಕರು ವೀರರಲ್ವೇ? ಸಾಕ್ಷಿ ಕೇಳೋ ಜನಕ್ಕೆ ನಾಚಿಕೆಯಾಗಲ್ವಾ ಅಂತ ಕಾಂಗ್ರೆಸ್ನವರಿಗೆ ಪ್ರಶ್ನೆ ಮಾಡಿದ್ರು. ಇನ್ನು ಕಾಂಗ್ರೆಸ್ನವರು ದಲ್ಲಾಳಿಗಳನ್ನ ಸೃಷ್ಟಿಸಿದ್ರು. ಆದ್ರೆ ನಾವು ಮೊಬೈಲ್ ಡಾಟಾ ಅಭಿವೃದ್ಧಿ ಮಾಡಿದ್ವಿ, ನಮ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ದೇಶದ ಮತ್ತಷ್ಟು ಅಭಿವೃದ್ಧಿಗೆ ಮತ್ತೆ ಬಿಜೆಪಿಗೆ ಮತ ನೀಡಿ ಅಂತ ಮೋದಿ ಕರೆ ನೀಡಿದ್ರು. ನನ್ನ ಜೊತೆಯಲ್ಲಿ ಹೇಳಿ, ನಗರ ನಗರ ಎಲ್ಲವೂ, ಮಕ್ಕಳು ಎಲ್ಲರೂ, ಹರಿಯರು ಕೂಡ, ತಾಯಿ ಅಕ್ಕ ತಂಗಿ, ಮನೆ ಮನೆಯಲ್ಲಿ, ಅಲ್ವಾ ಭೂಮಿಯಲ್ಲೂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಪ್ರಧಾನಿ ಮೋದಿ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಮತಯಾಚಿಸಿದರು. ಇದೇ ವೇಳೆ ಜೆಡಿಎಸ್ನ ಹಾಗೂ ಕಾಂಗ್ರೆಸ್ ಬೆಂಬಲಿಗರ ಮೇಲೆ ನಡೆದ ಐಟಿ ದಾಳಿ ಬಗ್ಗೆ ಮಾತಾಡಿದರು.
ಎಲ್ರು ಕಾನೂನನ್ನ ಗೌರವಿಸಬೇಕು, ಅದು ಬಿಟ್ಟು ಕೇಂದ್ರದ ಕಡೆ ಬೊಟ್ಟು ಮಾಡ್ತಾರೆ. ತಪ್ಪು ಮಾಡಿಲ್ಲ ಅಂದ್ರೆ ಭಯ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಐಟಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದ ದೋಸ್ತಿ ನಾಯಕರಿಗೆ ಮೋದಿ ಟಾಂಗ್ ಕೊಟ್ರು. ಅಲ್ಲದೆ ನಾನು ಗುಜರಾತ್ ಸಿಎಂ ಆಗಿದ್ದಾಗ SIT ಮುಂದೆ 8 ಗಂಟೆ ಕೂತಿದ್ದೆ, ನಾನೂ ಕಾನೂನನ್ನ ಗೌರವಿಸಿದ್ದೆ ಅಂತ ಮೋದಿ ನೆನಪಿಸಿಕೊಂಡ್ರು. ಇದೇ ವೇಳೆ ದೋಸ್ತಿ ಸರ್ಕಾರ ರಿಮೋಟ್ ಎಲ್ಲಿದೆ ಗೊತ್ತಾ ಅಂತ ಟಾಂಗ್ ಕೊಟ್ರು. ಸಮಾವೇಶದಲ್ಲಿ 2 ಲಕ್ಷಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ರು. ಮೋದಿ ಆಗಮನಕ್ಕೂ ಮುನ್ನ ತೇಜಸ್ವಿ ಸೂರ್ಯ ತೇಜಸ್ವಿನಿಯವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡ್ರು. ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯ ಅಧ್ಯಕ್ಷ यहां कोई भी नागरिक मुझे बताइए, इनकम टैक्स वाला आपके यहां आएगा तो आप उसको अपनी सारी चीजें दिखाएंगे कि नहीं दिखाएंगे? कानून का पालन करेंगे कि नहीं करेंगे? क्या कोई बड़ा आदमी हो गया तो उसको सामान्य नागरिक से अलग हक मिल जाता है क्या? अरे मोदी ने लाल बत्ती इसलिए हटाई है कि जरा जमीन पे आ जाओ। कानून का पालन करना चाहिए कि नहीं करना चाहिए? क्या प्रधानमंत्री ने भी कानून का पालन करना चाहिए कि नहीं करना चाहिए? मुख्यमंत्री ने करना चाहिए कि नहीं करना चाहिए? इनके मंत्री परिषद ने करना चाहिए कि नहीं करना चाहिए? आजकल आपको याद होगा, मैं जब गुजरात में था तो सुप्रीम कोर्ट ने एक SIT बनाई थी और मामूली पुलिस वालों ने मुझे समन किया। 9 घंटे तक पुलिस मेरा ग्रिलिंग करती रही, मुझे सवाल पूछती रही। मैं मुख्यमंत्री हुआ तो क्या हुआ, मैं देश का नागरिक हूं, मुझे कानून का पालन करना चाहिए। और मैं मामूली पुलिस वालों के सामने बैठ करके हर सवाल का जवाब दे रहा था। अगर कोई गुनाह नहीं किया, कोई पाप नहीं किया तो डरने की जरूरत क्या है? भाइयों बहनों, जब ये इनकम टैक्स के ऑफिसर गए तो ये लोग उनके खिलाफ धमकी देने और खुद मोर्चा निकाल दिया। मुझे बताइए, अगर चोरी नहीं की है तो ये दौड़ धूप करने की जरूरत क्या है भाई? और मेरे देशवासियों, मैं ये 2014 में आपको प्रॉमिस करके आया हूं, मैं चौकीदार के नाते काम करता रहूंगा। और जिसने देश को लूटा है उसको लौटाना ही पड़ेगा। और आज भी जो लूटने की हिम्मत करते हैं उनको भी हिसाब लेकर रहूंगा मैं। हमें और आपको मिलकर कर्नाटका को इसी स्थिति से निकालना ही होगा। यहां से जितने ज्यादा बीजेपी सांसद चुने जाएंगे उतना ही यहां की ये महामिलावटी सरकार, उसको जरा लाइन पर आना पड़ेगा। लेकिन यहां कर्नाटका में क्या चल रहा है ये भी आप देख रहे हैं। एक तो यहां सीएम कौन है इस पर भी भ्रम है, ऊपर से सुपर सीएम अलग और रिमोट कंट्रोल वाले सीएम अलग। पहले जो मिस्टर 10% था, अब वो ಕಳೆದ ವಾರ ಚಿತ್ರದುರ್ಗಕ್ಕೆ ಪ್ರಧಾನಿ ಮೋದಿ ಪ್ರಚಾರಕ್ಕೆ ಬಂದಾಗ ಸೇನಾ ಹೆಲಿಕಾಪ್ಟರ್ನಿಂದ ಒಂದು ದೊಡ್ಡ ಬಾಕ್ಸ್ ಅನ್ನು ಕೆಳಗಿಳಿಸಲಾಗಿತ್ತು. ಹೆಲಿಕಾಪ್ಟರ್ನಿಂದ ಕೆಳಗಿಳಿಸಿದ ಬಾಕ್ಸ್ ಅನ್ನು ಇಬ್ಬರು ಯುವಕರ ಸಹಾಯದಿಂದ ಇನೋವಾ ಕಾರಿಗೆ ಸಾಗಿಸಿ ಪೊಲೀಸ್ ಭದ್ರತೆಯೊಂದಿಗೆ ಅಲ್ಲಿಂದ ಬೇರೆ ಕಡೆ ಕೊಂಡೊಯ್ಯಲಾಗಿತ್ತು. ಬಾಕ್ಸ್ ಕೊಂಡೊಯ್ದ ಆ ವಿಡಿಯೋ ಇಂದು ಭಾರೀ ಸದ್ದು ಮಾಡಿದೆ. ಆ ಬಾಕ್ಸ್ ಅನ್ನ ತರಾತುರಿಯಲ್ಲಿ ಸಾಗಿಸಿದ್ಯಾಕೆ, ಆ ಬಾಕ್ಸ್ ಅಲ್ಲಿ ಏನಿದೆ ಅನ್ನೋ ಬಗ್ಗೆ ಅನುಮಾನ ಹುಟ್ಟಿದೆ. ಈ ಬಗ್ಗೆ ಚುನಾವಣಾ ಆಯೋಗ ತನಿಖೆ ನಡೆಸಬೇಕು ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಚಿತ್ರದುರ್ಗ ಎಸ್ಪಿ, ಆ ಬಾಕ್ಸ್ ಭದ್ರತೆಗೆ ಸಂಬಂಧಪಟ್ಟದ್ದು, ಆ ವಾಹನ ಕೂಡ ಭದ್ರತಾ ಸಿಬ್ಬಂದಿಯದ್ದು ಅಂತ ಹೇಳಿದ್ದಾರೆ.
ಕಳೆದ 5 ದಿನಗಳಿಂದ ಪ್ರಧಾನಿ ಮೋದಿ ರಾಜ್ಯದ 5 ಕಡೆ ಸಮಾವೇಶದಲ್ಲಿ ಭಾಗವಹಿಸಿದರು. 9ರಂದು ಚಿತ್ರದುರ್ಗದಲ್ಲಿ ನಡೆದ ಸಮಾವೇಶದಲ್ಲಿ ಶ್ರೀ ಗುರು ತಿಪ್ಪರುದ್ರ ಸ್ವಾಮಿ ರಥದ ಮಾದರಿ ಹಾಗೂ ಕಮಲ ಚಿಹ್ನೆಯ ಎಂಬ್ರಾಯ್ಡರಿ ವರ್ಕ್ ಇದ್ದ ಬಿಳಿ ಕಂಬಳಿಯನ್ನು ಕೊಟ್ಟು ಸನ್ಮಾನಿಸಲಾಯಿತು. ಇದೇ ದಿನ ಮೈಸೂರಿನ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ನಾಡಿನ ಶಕ್ತಿ ದೇವತೆ ಚಾಮುಂಡೇಶ್ವರಿ ವಿಗ್ರಹ ನೀಡಲಾಗಿತ್ತು. ನಿನ್ನೆ ಕೊಪ್ಪಳದ ಗಂಗಾವತಿಯಲ್ಲಿ ಕಿಷ್ಕಿಂಧೆ ಆಂಜನೇಯ ಫೋಟೋ ಹಾಗೇನೆ ಗದೆಯನ್ನ ನೀಡಲಾಗಿತ್ತು. ಇವತ್ತು ಮಂಗಳೂರಲ್ಲಿ ಕೋಟಿ ಚೆನ್ನಯ್ಯ ಫೋಟೋ ಕೊಟ್ಟು ಗೌರವಿಸಲಾಯಿತು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಬೆಳ್ಳಿ ಕಮಲ, ಬೆಳ್ಳಿ ಬಿಲ್ಲು ಬಾಣ ಕೊಟ್ಟು ಸನ್ಮಾನ ಮಾಡಲಾಯಿತು. ಮೊನ್ನೆ ಚಿತ್ರದುರ್ಗದಲ್ಲಿ 9ನೇ ತಾರೀಕು ನಡೆದಂತಹ ಒಂದು ಸಮಾವೇಶದಿಂದ ಹಿಡಿದು ಇವತ್ತು ಬೆಂಗಳೂರಿನಂತಹ ಸಮಾವೇಶದವರೆಗೆ ಮೋದಿಗೆ ಸಿಕ್ಕಂತಹ ಗಿಫ್ಟ್ಗಳು ಏನೇನು, ಯಾವ ರೀತಿಯಾಗಿ ಸನ್ಮಾನವನ್ನ ಮಾಡಲಾಯಿತು ಅನ್ನುವಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿನ ಗೌರವವನ್ನು ಕೂಡ ನೀಡಲಾಗಿದೆ. ಪ್ರಧಾನಿ ಮೋದಿಗೆ ಗಂಗಾವತಿಯಲ್ಲಿ ಭಜರಂಗಿ ಬಲವನ್ನ ನೀಡಲಾಗಿದ್ರೆ, ಕರಾವಳಿಯಲ್ಲಿ ಕೋಟಿ ಚೆನ್ನಯ್ಯ ಭಾವಚಿತ್ರವನ್ನ ನೀಡಲಾಗಿತ್ತು. ಇವತ್ತು ಬೆಂಗಳೂರಿನಲ್ಲಿ ಬೆಳ್ಳಿ ಕಮಲವನ್ನ ಕೂಡ ನೀಡಲಾಯಿತು, ಬಿಲ್ಲು ಬಾಣವನ್ನ ನೀಡಲಾಯಿತು. ಇನ್ನು ರಾಜ್ಯದಲ್ಲಿ ಇವತ್ತು ರಾಗಾರಣ ಕಹಳೆ, ಚಿನ್ನದ ಗಣಿನಾಡು ಸೇರಿದಂತೆ ಕೋಟೆನಾಡಲ್ಲಿ ರಾಹುಲ್ ಅಬ್ಬರಿಸಿದ್ರು. ನಿನ್ನೆ ಮೋದಿ ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರು. ಇವತ್ತು ರಾಹುಲ್ ಪ್ರಧಾನಿ ಮೋದಿಯನ್ನೇ ತಮ್ಮ ಮಾತಿನುದ್ದಕ್ಕೂ ಟಾರ್ಗೆಟ್ ಮಾಡಿ ವಾಗ್ದಾಳಿ ಮಾಡಿದ್ರು. ರಾಹುಲ್ ಕೋಲಾರದಲ್ಲಿ ನಡೆದ ಕಾಂಗ್ರೆಸ್ ಪರಿವರ್ತನಾ ರ್ಯಾಲಿಯಲ್ಲಿ ರಾಹುಲ್ ರಣಕಹಳೆಯ ದೃಶ್ಯಗಳಿವು. ಲೋಕಸಭೆ ಚುನಾವಣೆ ಕಾವು ಜಾಸ್ತಿಯಾಗ್ತಾ ಇದ್ದಂತೆ ರಾಷ್ಟ್ರೀಯ ಪಕ್ಷಗಳು ಬಿರುಸಿನ ಪ್ರಚಾರ ನಡೆಸ್ತಾ ಇವೆ. ಇಂದು ರಾಹುಲ್ ಕೋಲಾರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಸಮಾವೇಶದಲ್ಲಿ ಮೋದಿ ವಿರುದ್ಧ ಆರೋಪಗಳ ಸುರಿಮಳೆಗರೆದ್ರು. ಪ್ರತಿ ಮಾತಲ್ಲೂ ಮಾತು ತಪ್ಪಿದ ಮೋದಿ ಅಂತ ಮೋದಿಯನ್ನೇ ತಮ್ಮ ಮಾತುಗಳಲ್ಲಿ ಟಾರ್ಗೆಟ್ ಮಾಡಿ ಮತ ಕಹಳೆ ಮೊಳಗಿಸಿದ್ರು. ರಾಹುಲ್ ಮತ ಕಹಳೆ ನಂಬರ್ 1, ಚೌಕಿದಾರ್ ಸುಳ್ಳು ಹೇಳಿದ್ರು. ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬರುವಾಗ ಕೊಟ್ಟ ಮಾತುಗಳನ್ನ ಈಡೇರಿಸಿಲ್ಲ, ಚೌಕಿದಾರ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರು. 5 साल पहले जब नरेंद्र मोदी प्रधानमंत्री बने, उन्होंने देश से 3 वायदे किए थे. 2 करोड़ युवाओं को रोजगार देने का, 15 लाख रुपए हर बैंक अकाउंट में डालने का. चुनाव के बाद बीजेपी के प्रेसिडेंट ने कहा कि 15 लाख जुमला था, झूठ था. और आज अब अगर आप नरेंद्र मोदी के भाषण सुने तो उसमें ना रोजगार की बात होती है, ना किसानों की बात होती है. ರಾಹುಲ್ ಮತ ಕಹಳೆ ನಂಬರ್ 2, ಮೋದಿ ಸುಳ್ಳು ಹೇಳಿದ್ರು, ಆದ್ರೆ ನಮ್ಮ ಯೋಚನೆ ವಿಭಿನ್ನ. 15 ಲಕ್ಷ ಹಾಕ್ತೀನಿ ಅಂತ ಸುಳ್ಳು ಹೇಳಿದ ಮೋದಿ ಮಾತನ್ನ ನಾವ್ಯಾಕೆ ಪೂರೈಸಬಾರದು ಅಂತ ಯೋಚಿಸಿ ಪ್ರತಿ ವರ್ಷ ರೈತರ ಅಕೌಂಟ್ಗೆ 72 ಲಕ್ಷ ಹಣ ಹಾಕೋ ಯೋಜನೆಯನ್ನ ನಾವು ಜಾರಿಗೆ ತರಲು ಚಿಂತಿಸಿದ್ದೀವಿ ಅಂತ ಮೋದಿಗೆ ತಿರುಗೇಟು ಕೊಟ್ರು. 5 महीने पहले मैंने सोचा कि 15 लाख रुपए का वायदा बीजेपी के लिए झूठा था, मगर क्यों ना हम इसे पूरा करें. चौकीदार ने झूठ बोला, क्यों नहीं हम सच बोले. कांग्रेस पार्टी के थिंक टैंक को बुलाया और उनसे एक सवाल पूछा. नरेंद्र मोदी ने 15 लाख देने की बात की थी, झूठ था. हमने सच्चाई खोज निकाली. 5 साल के अंदर कांग्रेस पार्टी देश के 20% सबसे गरीब लोगों के बैंक अकाउंट में 3,60,000 रुपए डाल देगी. ರಾಹುಲ್ ಮತ ಕಹಳೆ ನಂಬರ್ 3, ಮೋದಿ ಹೆಸರಿನ ಅನೇಕ ಕಳ್ಳರು. ನರೇಂದ್ರ ಮೋದಿ ಜನರ ದುಡ್ಡನ್ನ ಉದ್ಯಮಿಗಳಿಗೆ ಕೊಟ್ಟಿದ್ರು, ಮೋದಿ ಹೆಸರಿನ ಅನೇಕ ಕಳ್ಳರಿದ್ದಾರೆ ಅಂತ ಹೇಳಿದ್ರು. 100% चौकीदार चोर है. किसानों से पैसा छीनते हैं, छोटे दुकानदारों से पैसा छीनते हैं और उन्हीं 15 लोगों को देते हैं. नीरव मोदी, मेहुल चोकसी, विजय माल्या, ललित मोदी, नरेंद्र मोदी. ಕೋಟೆನಾಡಲ್ಲೂ ಮೋದಿ ಟಾರ್ಗೆಟ್ ಮಾಡಿದ ರಾಹುಲ್. ಕೋಲಾರದ ಬಳಿಕ ಚಿತ್ರದುರ್ಗದಲ್ಲಿ ನಡೆದ ಸಮಾವೇಶದಲ್ಲೂ ರಾಹುಲ್ ಮೋದಿ ವಿರುದ್ಧವೇ ಬಾಣ ಬಿಟ್ರು. ಕಾಂಗ್ರೆಸ್ ಸರ್ಕಾರವಿರುವ ರಾಜ್ಯಗಳಲ್ಲೆಲ್ಲ ನಾವು ಸಾಲ ಮನ್ನಾ ಮಾಡಿದ್ದೀವಿ. ಇನ್ನು ರಾಹುಲ್ ಗಾಂಧಿ ಮೋದಿಯ ಮನ್ ಕಿ ಬಾತ್ಗೂ ವ್ಯಂಗ್ಯವಾಡಿದ್ರು. मैं आपको अपनी मन की बात नहीं बताने आया हूं, मैं आपकी मन की बात सुनने आया हूं. हजारों करोड़ रुपए कर्नाटक के किसान का कर्जा माफ हुआ. मध्य प्रदेश, राजस्थान, छत्तीसगढ़, पंजाब, जहां भी कांग्रेस पार्टी की सरकार है, किसानों का कर्जा माफ किया.
2019 में जैसे ही कांग्रेस पार्टी चुनाव जीतेगी, किसानों के लिए एक स्पेशल अलहदा बजट बनाया जाएगा। शुरुआत में ही किसान को ये पता लग जाएगा कि उसकी सरकार साल में उसके लिए क्या करने जा रही है, कितना कर्जा माफ होगा, खेत में किस प्रकार से टेक्नोलॉजी आएगी, पूरा का पूरा आपको साल के शुरुआत में ही पता लग जाएगा। 2 ಬಾರಿ ಭಾಷಣ ನಿಲ್ಲಿಸಿ ನಮಸ್ಕಾರ ಹೇಳಲು ಬಂದ ರಾಗ. ಚಿತ್ರದುರ್ಗದ ಸೈನ್ಸ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಪರಿವರ್ತನಾ ರ್ಯಾಲಿಯಲ್ಲಿ ರಾಹುಲ್ ಭಾಷಣ ಮಾಡ್ತಾ ಇದ್ದ ವೇಳೆ ವಿಶೇಷ ಪ್ರಸಂಗ ನಡೆಯಿತು. ರಾಗ ಭಾಷಣ ವೇಳೆ ಸಿಎಂ ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯ ವೇದಿಕೆಗೆ ಬಂದರು. ಈ ವೇಳೆ ಭಾಷಣ ನಿಲ್ಲಿಸಿದ ರಾಹುಲ್ ವೇದಿಕೆಯಿಂದ ಬಂದು ಇಬ್ಬರಿಗೂ ನಮಸ್ಕರಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೋಲಾರ, ಚಿತ್ರದುರ್ಗ ಬಳಿಕ ಮಂಡ್ಯ ಕ್ಷೇತ್ರದ ಕೆಆರ್ ನಗರದಲ್ಲಿ ರಾಹುಲ್ ಗಾಂಧಿ ಸಮಾವೇಶ ನಡೆಯಿತು. ಆದರೆ ಇಲ್ಲೂ ದೋಸ್ತಿ ನಾಯಕರ ಭಿನ್ನ ಮತ ಕಂಡು ಬಂತು. ರಾಹುಲ್ ಗಾಂಧಿ ಸಮಾವೇಶಕ್ಕೂ ಮಂಡ್ಯದ ಕಾಂಗ್ರೆಸ್ ಮುಖಂಡರಾದ ಚಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ ಸೇರಿದಂತೆ ಯಾವ ನಾಯಕರು ಬಂದಿರಲಿಲ್ಲ. ಸಿದ್ದರಾಮಯ್ಯ ಸಂಧಾನಕ್ಕೂ ಬಗ್ಗದ ನಾಯಕರು ಕೊನೆಗೂ ರಾಹುಲ್ ಗಾಂಧಿ ಸಮಾವೇಶಕ್ಕೆ ಗೈರಾಗಿದ್ರು. ಇವರ ವಿರುದ್ಧ ಕಾಂಗ್ರೆಸ್ ಯಾವ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ. ಯಾಕಂದ್ರೆ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಅದನ್ನ ಆಶೀರ್ವಾದ ಅಂದ್ಕೋತೀನಿ ಅಂತ ಹೇಳಿ ಚಲುವರಾಯಸ್ವಾಮಿ ಹೇಳಿದ್ರು. ಈ ಸಮಾವೇಶದಲ್ಲೂ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಕಿಡಿಕಾರಿದ್ರು. ಪ್ರಚಾರದ ಭರಾಟೆಯ ನಡುವೆಯೇ ಭರ್ಜರಿಯಾಗಿ ಹಣ ಹಂಚೋಕೆ ಜೆಡಿಎಸ್ ಪ್ಲಾನ್ ಮಾಡ್ತಿದೆ ಅಂತ ಒಂದು ಸುದ್ದಿ ಹರಿದಾಡ್ತಿದೆ. ಕೋಟಿ ಕೋಟಿ ಹಣ ಹಂಚ್ತಾರೆ ಅನ್ನುವ ಆಡಿಯೋ ಒಂದು ಭಾರಿ ಸದ್ದು ಮಾಡ್ತಿದೆ. ಕಾಂಟ್ರಾಕ್ಟ್ಗಳೆಲ್ಲ ಕರೆದ್ಬಿಟ್ಟು ನಿಮ್ಗೆ ಏನ್ ಕಾಂಟ್ರಾಕ್ಟ್ ಕೊಡ್ತೀವಿ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿ, ಈಗ 1,000 ಕೋಟಿ ತಾಲೂಕಿಗೆ ಅಲ್ಲೆಲ್ಲರಿಗೂ ಕೊಡ್ತೀವಿ. ಅಂದ್ರೆ ಬೂತ್ 5 ಲಕ್ಷ ಅಂದ್ರೆ ಹೆಂಗ ಎಲ್ಲೂ ಜಗತ್ತಲ್ಲಿಲ್ವಲ್ಲ? ಅದು ಜಗತ್ತಲ್ಲಿ 15 ಇರೋದು. ನಾನು ನನ್ನ ಶಾಖ ವೈಬ್ರೇಟ್ ಬೆಂಗಳೂರು ಮಾಡಿದ್ವಿ ಗೊತ್ತಾ, ದಿನಕ್ಕೆ 5,000 ರೂಪಾಯಿ ಬೂತ್ಗೆ. ಇಲ್ಲಿ ಲೆಕ್ಕ ಹಾಕೋ ಅಂದ್ರೆ ಎಷ್ಟಾಯ್ತು ನಿಮ್ಗೆ? ಎಷ್ಟು ಸಾವಿರ ಬೂತವೆ? 2,800 ಬೂತು. 2,800 ಬೂತು ಏನ 150 ಕೋಟಿ. ಲೆಕ್ಕ ಹಾಕು ನೀನು. ಇದು ಬಿಟ್ಟು ಕೊನೆ ದಿವಸ ಎಲ್ಲರಿಗೂ ಮಟನ್ ಊಟ, ಅವರಲ್ಲಿ ಮಟನ್ ಕೊಡಿ. ಅವ್ರ ಮನೆಯಿಂದ ಫಸ್ಟ್ ಟೈಮ್ 100 ರೂಪಾಯಿ ಬಂದಿರೋದು ಆಚೆ. ಫಸ್ಟ್ ಟೈಮ್ ಔಟ್ ಗೋಯಿಂಗ್ 100 ರೂಪಾಯಿ. ನಿಮ್ಮಪ್ಪ ಯಾಕೆ ಹಂಗೆಲ್ಲ ಮಾತಾಡ್ತಾವನೆ ಗುರು? ತಪ್ಪೇ ಇಲ್ಲ ಗುರು, ತಪ್ಪೇ ಇಲ್ಲ ಮಾತಾಡೋದು. ಗುರು ಅವ್ಳನ್ನ ಬಿಟ್ಬಿಟ್ರೆ ಹೇಳ್ತೀನಿ ಕೇಳಿದ್ವಿ. ಅವ್ರ ಗುರು ಅವ್ಳು ಮಾತಾಡೋದು ನೋಡಿದ್ಯಾ? 60 ವರ್ಷ ರಾಜಕಾರಣದಲ್ಲಿ ಇರೋರನ್ನ ಮಾತಾಡೋದು, ಅವಳನ್ನ ಮಾತಾಡೋದ್ಯಾ? ಐ ಆಮ್ ಮೆಚುರಿಟಿ ಕಣಯ್ಯ. ಸಂಸದ ಶಿವರಾಮೇಗೌಡ ಪುತ್ರ ಚೇತನ್ ಗೌಡ ಅನ್ನೋರು ಗುತ್ತಿಗೆದಾರ ಪಿ ರಮೇಶ್ ಅನ್ನೋರ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದು. ಪ್ರತಿ ಬೂತ್ಗೆ 5 ಲಕ್ಷ, ಒಟ್ಟು 150 ಕೋಟಿ ಹಣ ಹಂಚೋಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಪುಷ್ಟಿ ಎಂಬಂತೆ ಮತದಾನಕ್ಕೆ ಮುನ್ನ 3 ದಿನ ಹುಷಾರಾಗಿರಿ ಅಂತ ನಟ ಯಶ್ ಪ್ರಚಾರದ ವೇಳೆ ಹೇಳಿದ್ದಾರೆ. ಆದ್ರೆ ಆ ಧ್ವನಿ ನನ್ನದಲ್ಲ, ಇದು ಟೂರಿಂಗ್ ಟಾಕೀಸ್ನ ಭಾಗ. ಪಕ್ಷೇತರ ಅಭ್ಯರ್ಥಿಯ ಕಡೆಯವರು ಯಾರೋ ಮಾಡಿರಬಹುದು ಅಂತ ಚೇತನ್ ಗೌಡ ಹೇಳಿದ್ದಾರೆ. ಎಲ್ಲೋದ್ರೂ ಒಂದು ಮಾತಾಡ್ತಾರೆ, ಕಡೆ 3 ದಿನ ಅಂತ ಕೇಳ್ತಾ ಇದೀರಣ್ಣ ಈ ಡೈಲಾಗು. ಒಳಗಡೆ ಇದೆ ಅಲ್ಲ, ಎಲ್ಲಾ ಕಡೆ ಅದೇ ಟಾಕು. ಕಡೆ 3 ದಿನ ನಾವು ಹಗಲಲ್ಲಿ ಬಂದು ನಿಮ್ ಮನಸ್ಸು ತಡ್ತಾ ಇದೀವಿ. ಒಳಗ್ ಸೇರ್ಸ್ಕೊಳ್ಳಿ, ಕತ್ತಲ್ಲಿ ಬಂದು ಕದ ತಟ್ಟವ್ರನ್ನ ಸೇರ್ಸ್ಕೊಬಿಡಿ. ಬಹಳ ಹುಷಾರಾಗಿರಿ. ದಯವಿಟ್ಟು ನನ್ನ ಮಾತಿನ ಅರ್ಥ ನಿಮ್ಗೆ ಅರ್ಥ ಆಗಿದೆ. ಇಲ್ಲ ಸರ್, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಇನ್ನು ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಇದಕ್ಕೂ ವ್ಯತ್ಯಾಸನೇ ಇಲ್ಲ ಸರ್. ಇದು ಯಾರೋ ನಮ್ಮ ವಿರೋಧಿಗಳು ಮಾಡಿರ್ತಾರೆ ಸರ್, ತಂದೆಗಾಗ್ದಾರ ನನ್ಗಾಗ್ದಾರ ಯಾರಾದ್ರು. ಒಟ್ನಲ್ಲಿ ಮಂಡ್ಯದಲ್ಲಿ ಕೋಟಿ ಕೋಟಿ ಬೆಟ್ಟಿಂಗ್ ಜೊತೆ ನಿಖಿಲ್ ಗೆಲ್ಲಿಸೋಕೆ ಗೌಡರ ಕುಟುಂಬ ಹಣ ಹಂಚುತ್ತಿದೆ ಎಂಬ ಸುದ್ದಿ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಂಡ್ಯ ರಣಕಣದಲ್ಲಿ ಪ್ರಚಾರದ ಜೊತೆ ವಾಕ್ಸಮರವೂ ಜೋರಾಗಿದೆ. ಇವತ್ತು ದೋಸ್ತಿ ಅಭ್ಯರ್ಥಿ ನಿಖಿಲ್ ಪರ ಅಪ್ಪ ಸಿಎಂ ಕುಮಾರಸ್ವಾಮಿ ಹಾಗೂ ತಾತ ದೇವೇಗೌಡರು ಹಲವು ಕಡೆ ಭರ್ಜರಿ ರೋಡ್ ಶೋ ಮಾಡಿ ಮತ ಪ್ರಚಾರವನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಪ್ರಚಾರಕ್ಕೆ ಬರುವ ಪ್ರಶ್ನೆಗೆ ಉತ್ತರಿಸಿದ ಸುಮಲತಾ, ಯಾರು ಬೇಕಾದ್ರೂ ಪ್ರಚಾರಕ್ಕೆ ಬರಲಿ, ನಾನು ಹೆದರಲ್ಲ ಅಂದ್ರು. ಸುಮಲತಾ ಹೇಳಿಕೆಗೆ ಸಿಎಂ ಹಾಗೂ ಸಚಿವ ತಮ್ಮಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಯಾರೇ ಬರಲಿ, ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ಬ
ಒಬ್ಬ ಮಹಿಳೆ ವಿರುದ್ಧವಾಗಿ ಅದೆಷ್ಟು ಶಕ್ತಿಗಳು ಒಂದಾಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ. ನಮ್ಮ ಪುರಾಣಗಳಲ್ಲೂ ಇದೆ, ಇದು ಇತಿಹಾಸದಲ್ಲೂ ಇದೆ. ಒಂದು ಕಡೆ ಶಕ್ತಿ, ಇನ್ನೊಂದು ಕಡೆ ದುಷ್ಟಶಕ್ತಿ. ಬೇಕಾದ್ರೆ ಅಮೆರಿಕ ಅಧ್ಯಕ್ಷರಿಗೆ ಹೇಳಿ, ಅಲ್ಲಿ ಕಮಾಂಡೋಸ್ ಇದಾರಲ್ಲ ಅವ್ರನ್ನೂ ನರೇಂದ್ರ ಮೋದಿ ಅವರು ಏರ್ಪಾಡು ಮಾಡಿ ಕಳಿಸ್ಕೊಡೋದು ಸೂಕ್ತ. ಅವರಿಗೆ ರಕ್ಷಣೆ ಯಾರು ಭಯೋತ್ಪಾದಕರು ಯಾರೂ ಇಲ್ಲ ನಮ್ಮ ಪಕ್ಷದಲ್ಲಿ, ನಾವೆಲ್ಲ ಸಭ್ಯರು. ಅದೇ ಒಂದ್ ಕಡೆ ಇಡೀ ದೇವೇಗೌಡರ ಕುಟುಂಬ ನಿಖಿಲ್ ಗೆಲ್ಲಿಸೋಕೆ ಟೊಂಕ ಕಟ್ಟಿ ನಿಂತಿದ್ರೆ, ಇತ್ತ ಸುಮಲತಾ ಪರ ಜೋಡೆತ್ತುಗಳ ಪ್ರಚಾರವೂ ಜೋರಾಗಿದೆ. ಜೆಡಿಎಸ್ನವರ ವಿರುದ್ಧ ಸುಮಲತಾ ಟೀಮ್ ಸಖತ್ತಾಗಿ ಗುಡುಗಿದೆ. ಇನ್ನು ಏಪ್ರಿಲ್ 16ರವರೆಗೂ ಯಾಮನೆ ಕರೆದ್ರೂ ಹೋಗಲ್ಲ, ಅಲ್ಲಿವರೆಗೂ ಎಷ್ಟೇ ಕಷ್ಟ ಆದ್ರೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ನಟ ದರ್ಶನ್. ರಾಜ ಹುಲಿ ರಾಕಿಂಗ್ ಸ್ಟಾರ್ ಎಸ್ ಅವರ ಪ್ರೀತಿಯಿಂದ ರಾಕಿಂಗ್ ಸ್ಟಾರ್ ಎಸ್ ಮತ್ತೆ ರಾಜವಲಿ ಅಣ್ಣ ರಾಜವಲಿ ಅವರನ್ನ ಸಿದ್ದರಾಮಯ್ಯ ಬಿಟ್ರೆ ಕರ್ನಾಟಕದಲ್ಲಿ ನಂಬರ್ 2 ಕಾಂಗ್ರೆಸ್ ಲೀಡರ್ ಅಂತಾನೆ ಫೇಮಸ್ ಆಗಿರೋದು ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಈಗ ಶಿವಕುಮಾರ್ ಹಾಗೂ ಗೃಹ ಸಚಿವ ಎಂಬಿ ಪಾಟೀಲ್ ನಡುವಿನ ಲಿಂಗಾಯತ ಧರ್ಮ ಯುದ್ಧ ಜೋರಾಗಿದೆ. ಲಿಂಗಾಯತ ವಿಚಾರ ಕೈಗೆತ್ತಿಕೊಂಡು ಸಿದ್ದರಾಮಯ್ಯ ಟೀಮ್ನ ಎಂಬಿ ಪಾಟೀಲ್ ಡಿಕೆಶಿಗೆ ಬ್ರೇಕ್ ಹಾಕೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಎಂಬಿ ಪಾಟೀಲ್ಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಏನ್ ಮಾಡಕ್ಕಾಗ್ತೈತೆ? ದೂರು ಕೊಡೋರು, ಒಡೆಯೋರು, ಬಡಿಯೋರು ಅವರೆಲ್ಲ ನಿಲ್ಸಕ್ಕಾಯ್ತೈತಾ? ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಏನ್ ಕೊಟ್ಟರು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ಏನ್ ಮಾಡಕ್ಕಾಗ್ತೈತೆ? ದೂರು ಕೊಡೋರು, ಒಡೆಯೋರು, ಬಡಿಯೋರು ಅವರೆಲ್ಲ ನಿಲ್ಸಕ್ಕಾಯ್ತೈತಾ? ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಏನ್ ಕೊಟ್ಟರು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ. ನೇತಾ ಆಪ್ ಮೂಲಕ ನಾವು ಒಂದು ಪ್ರಶ್ನೆ ಕೇಳಿದ್ವಿ. ಕಾಂಗ್ರೆಸ್ ಪಕ್ಷದೊಳಗೆ ಡಿಕೆ ಶಿವಕುಮಾರ್ ಬೆಳವಣಿಗೆ ಕಂಡು ಪಕ್ಷದ ಕೆಲವರು ಸಹಿಸಿಕೊಳ್ತಿಲ್ವಾ ಅಂತ. ಅದಕ್ಕೆ ಹೌದು, ಸಹಿಸಿಕೊಳ್ತಿಲ್ಲ ಅಂತ 64.75% ಮಂದಿ ಹೇಳಿದ್ರೆ, ಇಲ್ಲ ಅಂತ 35.25% ಮಂದಿ ವೋಟ್ ಮಾಡಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.